Hello guys, this is Chavvaz. Welcome to my channel Chavvaz vlog. ಇವತ್ತು ನಾನು A4 ಶೀಟ್ ಅಲ್ಲಿ ಒಂದು ಬ್ಲೋಗನ್ ಅನ್ನು ಮಾಡ್ತಿದ್ದೀನಿ. ಅದು ಯಾವ ತರ ಮಾಡೋದು ಅಂತ ನೋಡೋಣ ನೇರ ವಿಡಿಯೋಕ್ಕೆ. ಓಕೆ ಗೈಸ್, ನಾನು ಇವಾಗ ಒಂದು A4 ಶೀಟ್ ತಗೊಂಡು ಅದರ ಮೇಲೆಗೆ ಈ ಥರ ಒಂದು ಪೆನ್ ಇಟ್ಬಿಟ್ಟು ಚೆನ್ನಾಗಿ ರೋಲ್ ಮಾಡಿ, ವಿಡಿಯೋದಲ್ಲಿ ಕಾಣೋ ಥರ ಚೆನ್ನಾಗಿ ಪರ್ಫೆಕ್ಟಾಗಿ ರೋಲ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ಇದು ಆಗಬಾರ್ದು. ಚೆನ್ನಾಗಿ ರೋಲ್ ಮಾಡಿ ಎಂಡಿಗೆ ತಲುಪುವಾಗ ಅದಕ್ಕೆ ಸ್ವಲ್ಪ ಫೆವಿಕಾಲ್ ಗಮ್ ಅಥವಾ ಯಾವುದಾದ್ರೂ ನಿಮಗೆ ಇಷ್ಟ ಇರುವಂತಹ ಗಮ್ ಹಾಕಿ ಚೆನ್ನಾಗಿ ಅದನ್ನು ಅಂಟಿಸಿ. ಕರೆಕ್ಟಾಗಿ ಚೆನ್ನಾಗಿ ಅಂಟಿಸ್ಬಿಟ್ಟು ಇದು ಸೈಡ್ಗೆ ಇಡಿ. ನೆಕ್ಸ್ಟ್ ನಾನು ಒಂದು ಸ್ವಲ್ಪ ಇಯರ್ಬಡ್ ತಗೊಂಡಿದ್ದೀನಿ. ಇಯರ್ಬಡ್ ಏನಕ್ಕೆ ಅಂತ ಹೇಳಿದರೆ ಬುಲೆಟ್ ರೆಡಿ ಮಾಡೋಕ್ಕೆ, ಪ್ಲಸ್ ಅದಕ್ಕೆ ಒಂದು ಸೈಡ್ಗೆ ಅಂಟಿಸೋಕ್ಕೆ ಸ್ವಲ್ಪ ಪೇಪರ್ ಈ ಥರ ಕಟ್ ಮಾಡಿ ಈ ಥರ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ಒಂದು ಬಡ್ಡನ್ನು ತೆಗೆದುಬಿಟ್ಟು ಅದರ ಒಂದು ತುದಿಗೆ, ಎರಡು ತುದಿ ಇರುತ್ತಲ್ವ, ಅದರ ಒಂದು ತುದಿಗೆ ಸ್ವಲ್ಪ ಗಮ್ ಹಾಕಿಬಿಟ್ಟು ಚೆನ್ನಾಗಿ ಗಮ್ ಅಪ್ಲೈ ಮಾಡಿ, ಮತ್ತು ನಾವು ಕಟ್ ಮಾಡಿರುವಂತಹ ಒಂದು ಪೇಪರ್ ಇದೆಯಲ್ವ, ಆ ಪೇಪರನ್ನು ಕರೆಕ್ಟ್ ಈ ವಿಡಿಯೋದಲ್ಲಿ ಕಾಣೋ ಥರ ಚೆನ್ನಾಗಿ ಪರ್ಫೆಕ್ಟಾಗಿ ಈ ಥರ ಇಟ್ಬಿಟ್ಟು ಕರೆಕ್ಟಾಗಿ ಚೆನ್ನಾಗಿ ಅಂಟೋ ಥರ ಅದನ್ನು ಕೋನ್ ಶೇಪಲ್ಲಿ ಕರೆಕ್ಟಾಗಿ ಅದನ್ನು ಫೋಲ್ಡ್ ಮಾಡಿ, ಪರ್ಫೆಕ್ಟಾಗಿ ಕೋನ್ ಶೇಪ್ ಬರೋ ಥರನೇ ಮಾಡಬೇಕು. ಮಾಡಿಬಿಟ್ಟಾದ ನಂತರ ಅದರ ಒಂದು ತುದಿ ಬರುತ್ತಲ್ವ, ಇನ್ನೊಂದು ತುದಿ ಬರುತ್ತಲ್ವ ಆ ಪೇಪರ್ ಇದು, ಅದಕ್ಕೆ ಈ ಥರ ಫೆವಿಕಾಲ್ ಗಮ್ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅಂಟಿಸಿ. ಯಾವುದೇ ಕಾರಣಕ್ಕೂ ಏನೇ ಮಿಸ್ಟೇಕ್ಸ್ ಆಗಬಾರ್ದು. ಅದಾದ ನಂತರ ಈ ಥರ ಅದು ಕಣಕ್ಕೆ ಸಿಗುತ್ತೆ. ನಾನು ಇದೇ ಥರ ಎಲ್ಲ ಬುಲೆಟ್ಸಿಗೂ ಕೂಡ ಈ ಥರ ಮಾಡಿದ್ದೀನಿ. ಈ ಥರ ಮಾಡಿದ ನಂತರ ಇದು ಇನ್ನೊಂದು ತುದಿ ಇದೆಯಲ್ವ, ಆ ತುದಿಯಲ್ಲಿ ಕಾಟನ್ ಇರುತ್ತೆ. ಆ ಕಾಟನನ್ನು ಈ ವಿಡಿಯೋದಲ್ಲಿ ಕಾಣೋ ಥರ ಎಲ್ಲವನ್ನು ಕರೆಕ್ಟಾಗಿ ಈ ಥರ ಕಿತ್ತು ಹಾಕಿಬಿಡಿ. ಇದು ನಮಗೆ ಯೂಸ್ ಇಲ್ಲ, ಅದಕ್ಕೆ ನಾವು ಇದನ್ನು ಫುಲ್ ಕಿತ್ತಾಕ್ಕೊಂಡು ಕರೆಕ್ಟಾಗಿ ವಿಡಿಯೋದಲ್ಲಿ ಕಾಣೋ ಥರ ಕರೆಕ್ಟಾಗಿ ಕಿತ್ತಾಕೊಂಡ್ಬಿಡಿ. ನಾನು ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹಾಕಿಬಿಟ್ಟು ಇಟ್ಟಿದ್ದೀನಿ. ಹಾಗೂ ನನ್ನ ಎಲ್ಲ ಬುಲೆಟ್ಸ್ ಎಲ್ಲವನ್ನು ಕೂಡ ಈ ಥರ ಅದರ ಬಡ್ಗಳನ್ನೆಲ್ಲ ಕಾಟನ್ಗಳನ್ನು ತೆಗೆದು ಹಾಕಿದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಟೂತ್ ಪಿಕ್ ಇದೆಯಲ್ವ, ಅದನ್ನು ತಗೊಂಡಿದ್ದೀನಿ. ಟೂತ್ ಪಿಕ್ ಈ ಥರ ಅದರಲ್ಲಿ ಹೋಲ್ ಬರುತ್ತೆ ಇಯರ್ಬಡ್ ಇದರಲ್ಲಿ, ಅದಕ್ಕೆ ಕರೆಕ್ಟಾಗಿ ಇನ್ಸರ್ಟ್ ಮಾಡಿ. ನಿಮಗೆ ಬೇಕಿದ್ರೆ ಇದರ ಟಿಪ್ಪಿಗೆ ಸ್ವಲ್ಪ ಫೆವಿಕ್ವಿಕ್ ಏನಾದರೂ ಬೇಕಿದ್ರೆ, ಗಮ್ ಬೇಕಿದ್ರೆ ನಿಮಗೆ ಅಪ್ಲೈ ಮಾಡ್ಬೋದು. ಅದನ್ನು ಸೈಡಿಗೆ ಇಟ್ಬಿಟ್ಟು ನಾವು ಆಗ ರೆಡಿ ಮಾಡಿರುವಂತಹ ಒಂದು ಇದೆಯಲ್ವ ಪೇಪರ್ ರೋಲ್, ಅದನ್ನು ತಗೊಂಡು ಈ ಸೆಲೋಟೇಪ್ ಅದನ್ನು ಕರೆಕ್ಟ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಕಾಣೋ ಥರ ಕರೆಕ್ಟಾಗಿ ಅದನ್ನು ಅಂಟಿಸ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಕರೆಕ್ಟ್ ಈ ವಿಡಿಯೋದಲ್ಲಿ ಕಾಣೋ ಥರನೇ ಕರೆಕ್ಟಾಗಿ ಅಂಟಿಸಿ. ಯಾಕಂತ ಹೇಳಿದ್ರೆ ನಾವು ಇದನ್ನು ಬ್ಲೋ ಮಾಡಬೇಕಾದ್ರೆ ಇದು ನಾವು ಬಾಯಿಯಲ್ಲಿ ಇಡುವಂಥ ಒಂದು ಪ್ಲೇಸ್ ಆಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಪರ್ಫೆಕ್ಷನ್ ಮತ್ತು ನಮ್ಮ ಇದಿದಲ್ಲ ಸಲೈವ ಅಲ್ಲಿ ಟಚ್ ಆಗಿಬಿಟ್ಟು ಅದು ವೆಟ್ಟಾಗೋ ಪಾಸಿಬಿಲಿಟಿ ಇದೆ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾವು ಈ ಥರ ಇದನ್ನು ಇಲ್ಲಿಗೆ ಒಂದು ಸೆಲೋಟೇಪನ್ನು ಹಾಕ್ತಿದ್ದೀವಿ. ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ಥರ ಕಟ್ ಮಾಡಿಬಿಟ್ಟು ಇದನ್ನು ನಿಮ್ಮ ಪೆನ್ ಅಥವಾ ಸಿಸರ್ ಅನ್ನು ಇಟ್ಕೊಂಡು ಈ ಥರ ಒಳಗಡೆ ಫೋಲ್ಡ್ ಮಾಡಿ, ಚೆನ್ನಾಗಿ ಕರೆಕ್ಟಾಗಿ ಫೋಲ್ಡ್ ಮಾಡಿ. ಇದೇ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ವ, ಇದೇ ಥರ ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ಕ್ವೀಸ್ ಮಾಡಿ ಚೆನ್ನಾಗಿ ಕರೆಕ್ಟ್ ಅಂಟಿದೆ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅಲ್ಲಿ ಕರೆಕ್ಟಾಗಿ ಈ ಥರ ಗೊತ್ತಾಗುತ್ತಲ್ಲ ನಿಮಗೆ, ನೋಡಬೇಕಾದ್ರೆ ಕರೆಕ್ಟಾಗಿ ಅಂಟಿದೆ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಅದಾದ ನಂತರ ಗೈಸ್, ನಾವು ಆವಾಗ ಬುಲೆಟ್ ಒಂದು ರೆಡಿ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನು ಈ ಥರ ಇನ್ಸರ್ಟ್ ಮಾಡಿ ಕರೆಕ್ಟ್ ಅಲ್ಲಿ ಎಂಡಿಗೆ ತಲುಪೋ ತನಕ ಕರೆಕ್ಟಾಗಿ ಇನ್ಸರ್ಟ್ ಮಾಡಿಬಿಟ್ಟು ಎಕ್ಸಸ್ ಬರೋ ಆ ಪೇಪರ್ ಪೀಸ್ ಇದೆಯಲ್ವ, ಅದನ್ನು ಕಟ್ ಮಾಡಿಬಿಟ್ಟು ತೆಗೀರಿ. ಕರೆಕ್ಟಾಗಿ ನೋಡಿ, ಈ ಥರ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ, ಕರೆಕ್ಟಾಗಿ ಆ ಎಕ್ಸಸ್ ಬರೋ ಪಾರ್ಟ್ಗಳನ್ನೆಲ್ಲ ಕಟ್ ಮಾಡಿ ತೆಗೀರಿ. ಇದು ನಾವು ಊದಬೇಕಾದ್ರೆ ಆ ಫೋರ್ಸಿಗೆ ಇಲ್ಲಿಂದ ಇದು ರಟ್ಬಿಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಈ ಎಕ್ಸಸ್ ಪಾರ್ಟನ್ನು ನಾವು ಕಟ್ ಮಾಡ್ತಿದ್ದೀವಿ. ಓಕೆ ಗೈಸ್, ನಮ್ಮ ಬುಲೆಟ್ ಎಲ್ಲ ರೆಡಿಯಾಗಿದೆ, ಆಲ್ ಸೆಟ್. ಓಕೆ ಗಾಯ್ಸ್, ಇವಾಗ ನಮ್ಮದು ಬ್ಲೋಗನ್ ರೆಡಿ ಆಗಿದೆ. ನಾನು ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕಿದ್ದೀನಿ. ಯಾಕೆಂದರೆ ಈ ಬುಲೆಟ್ಸನ್ನೆಲ್ಲ ಹಾಕಿಡೋಕ್ಕೆ ಒಂದು ಎಕ್ಸ್ಟ್ರಾ ಇದು ಮಾಡಿದ್ದೀನಿ. ಅದು ನಿಮ್ಮ ಐಡಿಯಾಗೆ ಹೇಗೆ ಬೇಕು ಆ ಥರ ಮಾಡ್ಬೋದು. ಇವಾಗ ಇದನ್ನು ನಾವು ಮಾಡೋಣ, ಶೂಟ್ ಮಾಡಿ ನೋಡೋಣ. ಫಸ್ಟಿಗೆ ಒಂದು ಬುಲೆಟ್ ತೆಗೆದ್ಬಿಟ್ಟು ಈ ಥರ ಇನ್ಸರ್ಟ್ ಮಾಡಿ ಜಸ್ಟ್ ಇಟ್ಬಿಟ್ಟು ಊದಿದ್ರಾಯ್ತು. ನೋಡಿದ್ರಲ್ಲ ಗಾಯ್ಸ್, ಯಾವ ಥರ ಬ್ಲೋಗನ್ ಮಾಡೋದು ಅಂತ ಹೇಳಿ
ಇದು ಬಂದುಬಿಟ್ಟು ನಮ್ಮ ಪುರಾತನ ಕಾಲದಲ್ಲಿ ಬೇಟೆಯಾಡಲಿಕ್ಕೆ ಮೃಗಗಳನ್ನು ಬೇಟೆಯಾಡಲಿಕ್ಕೆ ಈ ಒಂದು ವೆಪನನ್ನು ಯೂಸ್ ಮಾಡ್ತಿದ್ರು. ಈ ಬುಲೆಟ್ ಬಂದುಬಿಟ್ಟು ಇದರ ಮನೆಗೆ ಸ್ವಲ್ಪ ವಿಷಯವನ್ನು ಅಪ್ಲೈ ಮಾಡಿ ಡೈರೆಕ್ಟಾಗಿ ಮೃಗಗಳಿಗೆ ಇದನ್ನು ಬ್ಲೋ ಮಾಡಿ ಅಟ್ಯಾಕ್ ಮಾಡುವಂಥ ಒಂದು ಪ್ರೊಸೀಜರನ್ನು ಯೂಸ್ ಮಾಡ್ತಿದ್ರು. ಈ ಒಂದು ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಆದರೆ ಡಿಸ್ಲೈಕ್ ಮಾಡಿ. ಹಾಗೂ ನನ್ನ ಚಾನಲ್ ಚವಾಸ್ ಬ್ಲಾಗನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಎನೇಬಲ್ ಮಾಡಿ. ನಾನು ಮುಂದೆ ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನೌ ಐ ಆಮ್ ಸೈನಿಂಗ್ ಔಟ್ ವಿತ್ ತಾಸಿಮ್ ರಾಜ್. ಬಾಯ್ ಬಾಯ್. ಸ್ಟೇ ಹೋಮ್, ಸ್ಟೇ ಸೇಫ್.